ಕರ್ನಾಟಕ ಹೆಲ್ತ್ ಆ್ಯಂಡ್ ವೆಲ್ತ್ ಅವಾರ್ಡ್ಸ್ 2024 ಕಾರ್ಯಕ್ರಮ ನಡೀತಾ ಇದೆ. ಅನೇಕರಿಗೆ ವೈದ್ಯರತ್ನ ಅವಾರ್ಡ್ ಸಿಗ್ತಾ ಇದೆ. ಅದರಲ್ಲಿ ಈ ವೈದ್ಯರತ್ನ ಅವಾರ್ಡನ್ನು ಪಡಿತಾ ಇರುವಂಥ ಡಾಕ್ಟರ್ ವಿನಯ್ ಕುಮಾರ್ ನಮ್ಮ ಜೊತೆ ಇದ್ದಾರೆ. ಇವರು ಅನೇಕ ವರ್ಷಗಳಿಂದ ನಡೀತಾ ಇರುವಂಥ ಈ ನಾಡಿ ವೈದ್ಯ ಪರೀಕ್ಷೆ ಏನಿದೆ ಇದರ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡ್ತಾ ಇರುವಂಥವರು ಡಾಕ್ಟರ್. ಇವರಿಗೆ ವೈದ್ಯರತ್ನ ಅವಾರ್ಡ್ ಸಿಗ್ತಾ ಇದೆ. ಹೇಗೆ ಅನ್ನಿಸ್ತಾ ಇದೆ ಅವರನ್ನೇ ಕೇಳೋಣ. ಸರ್ ಹಾಯ್, ವೆಲ್ಕಮ್ ಟು ದಿ ಶೋ. ಆ್ಯಂಡ್ ಈ ನಾಡಿ ಪರೀಕ್ಷೆ ಅಥವಾ ವೇದ ಅನ್ನುವಂಥದ್ದು ಬಹಳ ವರ್ಷಗಳಿಂದ ನಡೀತಾ ಇದ್ರು ಕೂಡ ಈಗಲೂ ಕೂಡ ಜೀವಂತ ಇರುವಂಥ ವೈದ್ಯ ಪದ್ಧತಿ, ಅದನ್ನು ಗುರುತಿಸಿ ನಿಮಗೆ ವೈದ್ಯರತ್ನ ಅವಾರ್ಡ್ ಕೊಡಲಾಗ್ತಾ ಇದೆ. ಹೇಗೆ ಅನ್ನಿಸ್ತಾ ಇದೆ? ಅಫ್ಕೋರ್ಸ್ ಮ್ಯಾಮ್, ನಮ್ಮ ಕೆಲಸನ ಯಾರಾದರೂ ಮೆಚ್ಚಿ ಇಷ್ಟಪಡ್ತಾ ಇದ್ದಾರೆ, ನಮಗೊಂದು ರೆಪ್ಯುಟೇಷನ್ ರೆಕಗ್ನಿಷನ್ ಸಿಗ್ತಿದೆ, ಇಟ್ಸ್ ಆಲ್ವೇಸ್ ಗುಡ್ ಟು ಹ್ಯಾವ್. ಫಸ್ಟ್ ಥಿಂಗ್ ಈಸ್ ಐ ಬಿಲೀವ್ ಇನ್ ರೂಟ್ಸ್. ನಮ್ಮ ಪೂರ್ವಜರು ಮತ್ತು ಪುರಾತನ ಥಿಂಗ್ಸ್ಗಳ ಮೇಲೆ, ಸನಾತನದ ಮೇಲೆ ನನಗೆ ತುಂಬ ನಂಬಿಕೆ ಇರೋದ್ರಿಂದ ಇಟ್ ಈಸ್ ಲೈಕ್ ರಿವಿಸಿಟಿಂಗ್ ಆರ್ ಹಿಸ್ಟ್ರಿ. ಬೀಯಿಂಗ್ ಯಂಗ್ಸ್ಟರ್ಸ್ ವಿಲ್ ಹ್ಯಾವ್ ಟು ರಿವಿಸಿಟ್ ಆರ್ ಹಿಸ್ಟ್ರಿ. Things which have not been done right, it's our responsibility to do it right. ಸೊ ಆ ನಿಟ್ಟಿನಲ್ಲಿ ಪರಂಪರಾ ವೈದ್ಯ ಪದ್ಧತಿಗಳೇನಿದೆ ಅದನ್ನು ರಿವ್ಯಾಂಪ್ ಮಾಡೋದ್ರಲ್ಲಿ ಐ ಫಿನಿಶ್ ಮೈ PG ಫ್ರಮ್ ಮೈಕ್ರೋಬಯಾಲಜಿ, ಬಟ್ ಸ್ಟಿಲ್ ಐ ವಾಂಟೆಡ್ ಟು ಗೆಟ್ ಬ್ಯಾಕ್ ಟು ಮೈ ರೂಟ್ಸ್. ಅಲ್ಲಿ ನಾನು ನ್ಯಾಚುರೋಪತಿಯಿಂದ ವೇದಿಕ್ ಸಿಸ್ಟಮಲ್ಲಿ ಏನು ಡಿಸ್ಕಷನ್ಸ್ ಆಗ್ತಿದೆ ಅದನ್ನ ತೊಗೊಂಡು ಐ ಹ್ಯಾವ್ ಡಿಸೈನ್ ಮೈ ಓನ್ ಸಿಸ್ಟಮ್. ಸೊ ದಟ್ ಈಸ್ ಐ ಆಮ್ ಬಿನ್ ಪ್ರಾಕ್ಟಿಸಿಂಗ್ ದೀಸ್ ಸಿಸ್ಟಮ್ಸ್. ಇದ್ರ ಜೊತೆಗೆ ಸುಮಾರು ವಿತ್ ಅಕ್ಯುಪಂಕ್ಚರ್ ವಿತ್ ನಾಡಿ ಪರೀಕ್ಷೆನ ಅಕ್ಯುಪಂಕ್ಚರಲ್ಲಿ, ರಕ್ತಮೋಕ್ಷಣದಲ್ಲಿ, ಕಪ್ಪಿಂಗಲ್ಲಿ ಹೇಗೆ ಇನ್ವಾಲ್ವ್ ಮಾಡ್ಕೊಂಡು ಹೇಗೆ ಮಿಕ್ಸ್ ಮಾಡಿ ವಿ ಕ್ಯಾನ್ ಟ್ರೀಟ್ ಅನ್ನೋದು ನನ್ನ ಸ್ಟೈಲ್ ಆಫ್ ಟ್ರೀಟ್ಮೆಂಟ್. ಓಕೆ, ದಟ್ ಈಸ್ ಯುವರ್ ಸ್ಪೆಷಲೈಸೇಷನ್. ಓಕೆ, ಅದನ್ನು ಗುರುತಿಸಿ, ಆ ಸೇವೆಯನ್ನು ಗುರುತಿಸಿ ಇವತ್ತು ನಿಮಗೆ ವೈದ್ಯರತ್ನ ಅವಾರ್ಡ್ ಸಿಗ್ತಾ ಇದೆ. ಈ ಫೀಲಿಂಗ್ ಹೇಗಿದೆ? ಖುಷಿ ಅನ್ನಿಸ್ತಾ ಇದೆ ಅಫ್ಕೋರ್ಸ್, ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಏನು ಅನ್ನಿಸ್ತಾ ಇದೆ? ಧನ್ಯತಾ ಭಾವ. ಲೈಕ್ ನಾವು ಮಾಡ್ತಿರೋ ಕೆಲಸನ ಯಾರಿಗಾದ್ರೂ ಎಷ್ಟೋ ಸರಿ ನಾವು ನಮ್ಮ ಮನೆಯವ್ರಿಗೆ ಕೆಲವು ಥಿಂಗ್ಸ್ಗಳನ್ನ ಅರ್ಥ ಮಾಡ್ಸೋಕ್ಕಾಗೋದಿಲ್ಲ. ಅಂಥದ್ರಲ್ಲಿ ನಾವು ಮಾಡ್ತಿರೋದು ಯಾರಿಗಾದ್ರೂ ಅರ್ಥ ಆಗಂಗೆ ಆಗ್ತಾ ಇದೆ. if they are able to recognize it ಅಂತಂದ್ರೆ that's a kind of fulfillment ಅಥವಾ soul satisfaction ಅಂತ ಅನ್ಬೋದು. Yeah, exactly. Okay, so congratulations for the award and thank you so much for being here. And once again ಇದೇ ರೀತಿಯ ಕೆಲಸ ಜೊತೆಗೆ ಈ going back to the roots and bringing the youngsters to the roots ಮುಂದುವರಿತಾನೆ ಇರಲಿ ಅಂತ ಆಶಿಸ್ತಾ ಇದ್ದೀನಿ. And thank you so much. Thank you. I didn't get it. Sorry. I'm Ashwini Devadi. Thank you Ashwini, and thank you Signature Media House for this wonderful event. Thank you so much sir. ಮುಂದಿನ ಅವಾರ್ಡನ್ನು ಪಡೆದುಕೊಳ್ಳೋದಕ್ಕೆ ವೇದಿಕೆಗೆ ಸ್ವಾಗತಿಸೋಣ ಡಾಕ್ಟರ್ ವಿನಯ್ ಕುಮಾರ್ ಅವರನ್ನು. ಕರ್ನಾಟಕ ಹೆಲ್ತ್ ಕೇರ್ ವೈದ್ಯರತ್ನ ಅವಾರ್ಡನ್ನು ಪಡೆದುಕೊಳ್ತಾ ಇದ್ದಾರೆ ಡಾಕ್ಟರ್ ವಿನಯ್ ಕುಮಾರ್. ಇವರು ಡಾಕ್ಟರ್ ವಿನಯ್ ಕುಮಾರ್ BM, ACE ಆಕ್ಯುಪಂಕ್ಚರ್ ನ್ಯಾಚುರಲ್ ವೆಲ್ನೆಸ್ ಫೌಂಡೇಶನ್ನ ಮೂಲಕ ವೈದ್ಯಕೀಯ ಕ್ಷೇತ್ರಕ್ಕೆ ಸೇವೆ ಸಲ್ಲಿಸುತ್ತಿದ್ದಾರೆ. ವಯಸ್ಸು ಇನ್ನು 34, ಆದರೂ ಅಪಾರ ಸೇವಾ ಅನುಭವ ಇವರದ್ದು. ಓದಿದ್ದು ಮೈಕ್ರೋಬಯಾಲಜಿ, ಆಕ್ಯುಪಂಕ್ಚರ್ನಲ್ಲಿ PhD, ಬೋನ್ ಮ್ಯಾನಿಪುಲೇಷನ್ನಲ್ಲಿ ಸರ್ಟಿಫಿಕೇಶನ್, ಕಿರೋಪ್ರಾಕ್ಟರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇರೋ ಡಾಕ್ಟರ್ ವಿನಯ್ ಕುಮಾರ್ ಆಕ್ಯುಪಂಕ್ಚರಿಸ್ಟ್, ಫಿಸಿಯೋಥೆರಪಿಸ್ಟ್ ಹಾಗೂ ಕಪಿಂಗ್ ಥೆರಪಿಸ್ಟ್ ಕೂಡ. ಲಂಡನ್ನಿನ ಡಾಕ್ಟರ್ ಜೇಮ್ಸ್ ಅವರ ಬಳಿ ಪ್ರಾಕ್ಟೀಸ್ ಮಾಡಿದ್ದಾರೆ. ಕಳೆದ 10 ವರ್ಷಗಳಲ್ಲಿ 15,000ಕ್ಕೂ ಹೆಚ್ಚು ಕೇಸ್ಗಳನ್ನು ಸಕ್ಸಸ್ಫುಲ್ಲಿ ಹ್ಯಾಂಡಲ್ ಮಾಡಿ ಅವರನ್ನೆಲ್ಲ ಗುಣಮುಖರನ್ನಾಗಿಸಿದ್ದಾರೆ. BCPWO ವಾಲಂಟಿಯರಿಂಗ್ನ ಸೀನಿಯರ್ ಟ್ರಾಫಿಕ್ ವಾರ್ಡನ್ ಆಗಿಯೂ ಸಮಾಜ ಸೇವೆ ಕೈಗೊಳ್ತಾ ಇರುವಂತಹ ಡಾಕ್ಟರ್ ವಿನಯ್ ಕುಮಾರ್ ಅವರಿಗೆ ಏಟ್ರಿಯಾದಿಂದ ಕೊರೋನಾ ವಾರಿಯರ್ ಅವಾರ್ಡ್, ಫೆಡರೇಷನ್ ಆಫ್ ಆಲ್ಟರ್ನೇಟಿವ್ ಮೆಡಿಸನ್ನಿಂದ ಎಕ್ಸಲೆನ್ಸ್ ಇನ್ ಆಕ್ಯುಪಂಕ್ಚರ್ ಅವಾರ್ಡ್ ಇವೇ ಮೊದಲಾದ ಪ್ರಶಸ್ತಿಗಳು ಮುಡಿಗೇರಿವೆ. ಡಾಕ್ಟರ್ ವಿನಯ್ ಕುಮಾರ್ BM ಅವರಿಗೆ ಇಂದು ಸಿಗ್ನೇಚರ್ ಮೀಡಿಯಾ ಹೌಸ್ ಕರ್ನಾಟಕ ಹೆಲ್ತ್ ಕೇರ್ ವೈದ್ಯರತ್ನ ಅವಾರ್ಡ್ಸ್ 2024 Congratulations to Dr. Vinay Kumar.